ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ತೇಜಸ್ವಿ. ಸಚಿವರಾದಂಥ ಈಶ್ವರ್ ಖಂಡ್ರೆ ಇಂದು ಬಾಲ್ಕಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದಂತಹ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಮಕ್ಕಳಿಗೆ ಭೌತಿಕ, ಮಾನಸಿಕ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಬೆಳೆದ್ರೆ ಮಾತ್ರ ಅಭಿವೃದ್ಧಿ ಹೊಂದ್ತಾರೆ ಅಂತ ಹೇಳಿದರು. ಮಕ್ಕಳು ಓದಿನ ಜೊತೆಗೆ ಕಲಾ ಆಟಗಳಲ್ಲಿಯೂ ಕೂಡ ಪ್ರಬುದ್ಧರಾಗಬೇಕೆಂದು ಮಕ್ಕಳಿಗೆ ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಬಸಪ್ಪ ಹಳ್ಳ, ತಾಲೂಕಾ ಪಂಚಾಯತ್ ಅಧಿಕಾರಿಯಾದಂತಹ ಸೂರ್ಯಕಾಂತ್, ಹಲ್ಗೆ ತಾಲೂಕಿನ ಅನೇಕ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲಾ ಶಾಲೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಮಕ್ಕಳು ಅನೇಕ ವೇಷಭೂಷವನ್ನ ಧರಿಸಿ ತಮ್ಮ ಪ್ರತಿಭೆಗಳನ್ನ ಪ್ರದರ್ಶಿಸಿದರು. ಕ್ಯಾಮರಾಮನ್ ಇಸ್ಮಾಯಿಲ್ ಜೊತೆ ಪಾಲ್ಕಿಯಿಂದ ಸಾಂಬಲ್ ವರದಿ. ಶಾಲೆ ಅಂತ ಹೇಳಿ ನಾವೆಲ್ಲರಿಗೂ ಮಾತಾಡಿ ಇದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಕೇಳಿ, ಅಷ್ಟು ದುಡ್ಡು ಮಂಜೂರಾತಿ ಮಾಡ್ತೇನೆ, ಎಲ್ಲಾ ಕಟ್ಟಡಗಳು ಪೂರ್ತಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಇದಕ್ಕೇನೊಂದು 2 ಕೋಟಿ ರೂಪಾಯಿ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ, ನನಗೆ ನೆನಪಿಲ್ಲ. ಇವತ್ತು ಅನುದಾನ ಕೊಟ್ಟು ಒಳ್ಳೆ ಸುಸಜ್ಜಿತವಾದಂತ ಒಂದು ಕಟ್ಟಡ ಕಟ್ಟಿಸಿ ಕೊಟ್ಟಿದ್ದಾರೆ. ಇವತ್ತಿಗೂ ಇನ್ನೂ ಇಲ್ಲಿ ಒಂದು ಆಡಿಟೋರಿಯಂ ಮಾಡಬೇಕು. ಇನ್ನು ಮಕ್ಕಳಿಗೆ ಏನಾದ್ರೂ ಅವಶ್ಯಕತೆ ಇದ್ರು ಲಿಮಿಟ್ ಇಲ್ಲ, ಲಿಮಿಟ್ಲೆಸ್. ನೀವೇನ್ ಬೇಕಂತೀರಿ, ನೀವೇನ್ ಬೇಡಿಕೆ ಇಕ್ತೀರಿ ಅದೆಲ್ಲವನ್ನು ನನ್ನ ಕಡೆಯಿಂದ ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಆದರೆ ಒಂದು ನನಗೆ ಸ್ವಲ್ಪ ನೋವಾಗ್ತದೆ, ಈ ಶಾಲೆಯ ಉಸ್ತುವಾರಿ ಮತ್ತಷ್ಟು ಅಪ್ಡೇಟ್ಸ್